ನಮಸ್ಕಾರ ಸ್ನೇಹಿತರೆ, ನಮ್ಮ ಯಾತ್ರಂ ಬೈ ವರುಣ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೆಲ್ತಿ ಲೈಫ್ ಸ್ಟೈಲ್ ಚಾಲೆಂಜ್ನ ದಿನ 18. ಬೆಳಗ್ಗೆ 5 ಗಂಟೆಗೇ ಆರ್ಡರ್ ಬಂದು ಎಚ್ಚರ ಆಯಿತು. ಅದಕ್ಕೆ ಆರ್ಡರ್ ರೆಡಿ ಮಾಡ್ತಾ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಕುಡಿದೆ. ಅದಾದಮೇಲೆ ಆಯಿಲ್ ಪುಲ್ಲಿಂಗ್ ಮಾಡಿಕೊಂಡು ಅದಾದಮೇಲೆ ಫ್ರೆಶ್ ಅಪ್ ಮಾಡಿಕೊಂಡೆ. ಅಷ್ಟರಲ್ಲಿ ಅಪ್ಪ ಮಗ ಇಬ್ಬರು ಸೇರಿ ಸಂತೆಗೆ ಹೋಗಿ ತರಕಾರಿ ಶಾಪಿಂಗ್ ಮಾಡ್ಕೊಂಡು ಬಂದರು 6:30ಗೆ. ಆಮೇಲೆ ಸ್ಟ್ರೆಚಸ್ಸು ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆದ್ವಿ. ಫ್ರೆಶ್ ಅಪ್ ಆದಮೇಲೆ ಮಾಮೂಲಿ ನಮ್ಮವ್ರಿಗೆ ಕಾಫಿ, ನಮ್ಮಿಬ್ಬರಿಗೂ ಹಾಲು ರೆಡಿ ಮಾಡಿಕೊಂಡೆ. ಅದನ್ನೇ ಕುಡಿದ್ವಿ. ಒಂದು 8:30 ಆಗೋಯಿತು ಕುಡ್ದಿದ್ದು. ಅದಾದಮೇಲೆ ಆರ್ಡರ್ಸ್ ಮಾಡ್ಕೊಳ್ತಾ ಇದ್ವಿ. ತುಂಬಾ ಬ್ಯುಸಿ ಇತ್ತು. ಮತ್ತು ಇಡ್ಲಿ, ಸಾಂಬಾರು, ಚಟ್ನಿ ಅಂತ ಬಂತು ನಮ್ಮಮ್ಮ ಕಡೆಯಿಂದ. ಯಾಕೆಂದರೆ ನಾನಿವತ್ತು ಸ್ವಲ್ಪ ಬ್ಯುಸಿ ಇದ್ದೆ. ಅದಾದಮೇಲೆ ಶ್ರೀಕಂದು ಕಳಿಸಿದ್ರು. ಮತ್ತು ರಾಗಿ ಸರಿನೂ ಅಷ್ಟೇ, ನಾವು ಮಗುಗೆ ಮನೆಯಲ್ಲಿ ಹೇಗೆ ಮಾಡ್ಕೊಳ್ತೀವೋ ಅದೇ ಥರನೇ ಕಸ್ಟಮರ್ಗೆ ಆರ್ಡರ್ಸ್ಗೂ ಸೇಮ್ ಹಾಗೆ ಮಾಡೋದು. ಎಷ್ಟು ಕ್ವಾಂಟಿಟಿ ಬೇಕೋ, ಎಷ್ಟು ಆರ್ಡರ್ ಬಂದಿದೆಯೋ ಅಷ್ಟಕ್ಕೆ ರೆಡಿ ಮಾಡ್ತೀವಿ. ರಾಗಿ ಸರಿ ಅನ್ನೋದು ಒಂದು ಕಂಪ್ಲೀಟ್ ಹೆಲ್ತಿ ಮೀಲು. ಮಕ್ಕಳಿಗೆ ತುಂಬಾ ಈಸಿಯಾಗಿರುತ್ತೆ ಡೈಜೆಷನ್ಗೆ, ಜೊತೆಯಲ್ಲಿ ತುಂಬ ನ್ಯೂಟ್ರಿಷಿಯಸ್ ಕೂಡ. ಆರ್ಡರ್ ಪ್ಯಾಕಿಂಗ್ ಎಲ್ಲ ಆದಮೇಲೆ ಸ್ವಲ್ಪ ರಾಗಿ ಸರಿನೂ ಮತ್ತು ರೆಡ್ ಪೋಹಾ ಪೊರಿಜ್ ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೆ ಮಗುಗೆ ಅಂತ, ಅದನ್ನೇ ಮಾಡಿದೆ. ಅದಾದಮೇಲೆ ಮತ್ತೆ ಮಧ್ಯಾಹ್ನ ಅಷ್ಟೊತ್ತಿಗೆ ಟ್ರೆಸ್ಲೆಚಸ್ ಕೇಕ್ ಬಂದಿತ್ತು ಆರ್ಡರು. ಟ್ರೆಸ್ಲೆಚಸ್ ಕೇಕೇ ಆಗಲಿ, ಯಾವುದೇ ಕೇಕೇ ಆಗಲಿ, ಕೇಕ್ ಎಷ್ಟು ಆರ್ಡರ್ ಬಂದಿದೆಯೋ ಅಷ್ಟಕ್ಕೆ ಆವಾಗ ಕ್ರೀಮು, ಸಾಸು ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಟ್ರೆಸ್ಲೆಚಸ್ ಮಿಲ್ಕು ಅಷ್ಟೇ, ಎಷ್ಟು ಬೇಕೋ ಆರ್ಡರ್ಗೆ ಅಷ್ಟೇ ರೆಡಿ ಮಾಡ್ತೀನಿ. ಮಿಕ್ಕರೆ ಒಂದು 2 ಸ್ಪೂನಷ್ಟು ಮಿಕ್ಬೋದು. ಅದನ್ನು ನಾವು ಕನ್ಸ್ಯೂಮ್ ಮಾಡ್ತೀವಿ ಹೊತ್ತು ಸ್ಟೋರ್ ಮಾಡಿಟ್ಟು ಅದನ್ನು ಕಸ್ಟಮರ್ಗೆ ಪ್ಯಾಕ್ ಮಾಡಲ್ಲ. ನಾವು ಪ್ರತಿಯೊಂದು ಆರ್ಡರ್ನು ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ತೀವಿ. ಯಾವುದೋ ಒಂದು ಸ್ಟೋರ್ಡ್ ಪ್ರಾಡಕ್ಟ್ನ ಸೇಲ್ ಮಾಡಲ್ಲ ನಾವು. ಮತ್ತು ಇಮಿಡಿಯೇಟಾಗಿ ಪ್ಯಾಕ್ ಮಾಡಿಡ್ತೀವಿ, ಅದು ಫ್ರೆಶ್ ಆಗಿರಲಿ ಅಂತ. ಮತ್ತು ಮಧ್ಯಾಹ್ನಕ್ಕೆ ಪಿಜ್ಜಾ ಬೇಕು ಅಂತ ಕೇಳಿದ್ದ ಮಗು, ಅದಕ್ಕೆ ಆರ್ಡರ್ ಮಾಡಿದ್ವಿ. ಹೆವಿ ಫುಡ್ ಆಗಿರೋದ್ರಿಂದ ಮಧ್ಯಾಹ್ನನೇ ತಿಂದುಬಿಡ್ತೀವಿ, ಲೇಟಾಗಿ ತಿನ್ನೋಕ್ಕೆ ಹೋಗಲ್ಲ. ಮತ್ತು ಸಂಜೆಗೆ ಆದಷ್ಟು ಲೈಟಾಗಿರಲಿ ಅಂತ ಬೇರೆ ಏನೂ ತಿನ್ನಲಿಲ್ಲ, ಅದೇ ಡೈಜೆಸ್ಟ್ ಆಗಲಿ ಫಸ್ಟ್ ತಿಂದಿರೋ ಪಿಜ್ಜಾನೇ ಅಂತ. ಅದಕ್ಕೆ ಗ್ರೀನ್ ಟೀ ಮಾಡಿಕೊಂಡೆ ನನಗೆ ನೈಟು ಮಲ್ಗೋಕ್ಕೆ ಮುಂಚೆ. ನಮ್ಮ ಯಜಮಾನ್ರೂ ಓಕೆ ನನಗೂ ಕೊಡು ಅಂತ ಹೇಳಿದ್ರು. ಇದನ್ನೆಲ್ಲ ನಾವು ರೆಗ್ಯುಲರಾಗಿ ಕುಡಿಯಲ್ಲ, ಅಪರೂಪಕ್ಕೊಂದೊಂದು ಸರಿ ಕುಡಿತೀವಿ ಯಾವುದೇ ಒಂದು ಡ್ರಿಂಕನ್ನಾಗಲಿ. ಯಾಕೆಂದರೆ ಅದರಿಂದ ಏನಾದರೂ ರೆಗ್ಯುಲರ್ ಹ್ಯಾಬಿಟಿಂದ ಏನಾದರೂ ನೆಗೆಟಿವ್ ಇಂಪ್ಯಾಕ್ಟ್ ಇದ್ದರೆ ಆಗಬಾರ್ದು ಅಂತ. ಮತ್ತು ನೈಟ್ ಒಂದು 10 ಗಂಟೆಗೆಲ್ಲ ಮಲಗಿಬಿಟ್ವಿ. ಮಲ್ಗೋಕ್ಕೆ ಮುಂಚೆ ಹೊಟ್ಟೆ ಲೈಟಾಗೇ ಇರುತ್ತೆ. ಹೀಗಿತ್ತು ನಮ್ಮ 18ನೇ ದಿನದ ಹೆಲ್ತಿ ಲೈಫ್ ಸ್ಟೈಲ್ ಚಾಲೆಂಜ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.